ಧರ್ಮಸ್ಥಳದಲ್ಲಿ ಚಿನ್ನಯ್ಯರಿಂದ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ನಮ್ಮ ಮೇಲೆ ಸುಳ್ಳಿನ ದೂರು ಕೊಡಿಸುವಂತಹ ಸುಳ್ಳಿನ ಸರಮಾಲೆಯ ಒಂದು ಭಾಗವಾಗಿ ಇವತ್ತು SITಗೆ ಭೇಟಿ ನೀಡಿ ಚಿನ್ನಯ್ಯವರು ನಾವೇನೋ ಅವರಿಗೆ ದೂರು ಏನೋ ಬೆದರಿಕೆ ಕರೆ ಮಾಡಿದ್ವಂತೆ. ಅವರ ಸಂಬಂಧಿಕರಲ್ಲಿ ಬೆದರಿಕೆ ಕೊಟ್ಟಿವಂತೆ. ಆನಂತರ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಪ್ರಯತ್ನ ಪಟ್ಟಿವಂತೆ. ಆನಂತರ ಪತ್ನಿಗೆ ಹೆದರಿಸಿದ್ವಂತೆ. ಇದು ದೊಡ್ಡ ದೊಡ್ಡ ಸುದ್ದಿ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಏನೇನೋ ಮಸಾಲೆ ಹಾಕಿ ಅರೆದು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವುದೇ ಬೆದರಿಕೆಯ ಕರೆಯನ್ನು ನಾನಾಗಲಿ ಅಭಿಷೇಕ್ ಅವರು ಖಂಡಿತ ಮಾಡಿಲ್ಲ. ಇದು ಆ ಕರೆ ಮಾಡಿದ್ದು 12ನೇ ತಾರೀಕಿಗೆ ಏನು ಉಲ್ಲೇಖ ಮಾಡಿದ್ದಾರೆ, ಸಮಯವನ್ನು ಉಲ್ಲೇಖ ಮಾಡಿದ್ದಾರೆ, ದೂರಿನ ಪ್ರತಿಯನ್ನು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ. ಅದರಲ್ಲಿ ಏನು ಸಾಯಂಕಾಲ ರಾತ್ರಿ ಹೊತ್ತು 9 ಗಂಟೆ ಏನೋ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಆ ಟೈಮ್ ಆಗಲಿ ಅಥವಾ ಯಾವುದೇ ಹೊತ್ತಿನಲ್ಲಾಗಲಿ ನಾವು ಕರೆ ಮಾಡಿ ಹೇಳಿದ್ದು ಬೆದರಿಕೆ ಕರೆ ಅಲ್ಲ, ಅದೊಂದು ಆತ್ಮೀಯ ಕರೆ ಆಗಿತ್ತು. ಅದರಲ್ಲಿ ಅಭಿಷೇಕ್ ಅವರು ಯೂಟ್ಯೂಬರ್ ಬಗ್ಗೆ ಮಾಹಿತಿ ಕೇಳೋದ್ರ ಸಲುವಾಗಿ ಕರೆ ಮಾಡಿದರು. ಯಾಕೆ ಅಂತ ಹೇಳಿದರೆ, ಇವತ್ತಿನವರೆಗೂ ಕೂಡ ಚಿನ್ನಯ್ಯ ಆ SITಯಲ್ಲಿ ಅವ್ರಿಗೆ ಹೆದರಿಸಿ ಪ್ರಕರಣದಿಂದ ಉಲ್ಟಾ ಹೊಡೆದ ಮೇಲೂ ಕೂಡ ಅವರ ಸಂಬಂಧಿಕರು ಮತ್ತು ಮುಂಚೆ ನಮ್ಮ ಜೊತೆಗಿದ್ದಂಥವರು ಆತ್ಮೀಯರಾಗೇ ಈ ದಿನದವರೆಗೂ ಕೂಡ ಆತ್ಮೀಯರಾಗೇ ಇದ್ದಾರೆ. ಆ ಸಂಭಾಷಣೆಯಲ್ಲಿ ಹೇಳ್ತಾರೆ, ಆ ಸಂಭಾಷಣೆಯ ತುಣುಕು ಪೂರ್ತಿ ಕಂಪ್ಲೀಟ್ ಅನ್ಎಡಿಟೆಡ್ ಆಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಕೇಳಿಸ್ತಾ ಇದ್ದೇನೆ ಮತ್ತು ಅದರ ಪ್ರತಿಯನ್ನು SITಗೂ ಕೂಡ ತಲುಪಿಸಿದ್ದೇವೆ. ಈಗ ಅವರ ವಿರುದ್ಧ ಪ್ರತಿ ದೂರನ್ನು ಕೂಡ ಸದ್ಯದರಲ್ಲೇ ನಾವು ಕೊಡ್ತೀವಿ. ಅದರಲ್ಲಿ ಅವ್ರು ಹೇಳ್ತಾರೆ, ಏನೋ ಚಿನ್ನಯ್ಯ ಅವರ ಅಳಿಯ ಅವ್ರು ಹೇಳ್ತಾರೆ, ಇದರಲ್ಲಿ ಬೇರೆ ಏನೋ ನಡೆದಿದೆ ಅಭಿ, ನಿನಗೆ ಹೇಳ್ತೀನಿ ಅಂಥೇಳಿ ತುಂಬ ಆತ್ಮೀಯವಾಗಿ ಮಾತಾಡಿದ್ದಾರೆ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಬಂದಿದ್ದೇನು ಅಂತ ಹೇಳಿದರೆ ಬೇಸರವಾಗಿ ಕೇಳ್ತಾರೆ. ಮತ್ತು ನಾನು ಕೂಡ ಬೇಸರವಾಗಿ ಕೇಳ್ತೇನೆ. ಯಾಕಂತ ಹೇಳಿದರೆ ನಾವು ಇವರಿಗೆ ಬೆದರಿಸಿದ್ದೀವಿ, ಈಗೇನು ಯಾರಿಗೆ ನಾವು ಕರೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅರೆ ಅವ್ರು ಗೌರ್ಮೆಂಟ್ ಸರ್ವೆಂಟ್ ರೀ, ಅವ್ರನ್ನ ಯಾಕೆ ಇಲ್ಲಿ ಎಳೆದು ತರ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಈಸ್ ಅ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಈಸ್ ಅ ಇನ್ನೋಸೆಂಟ್ ಪರ್ಸನ್. ಅವರಿಬ್ಬರು ಕೂಡ ಬಹಳ ಸಂಭಾವಿತ ವ್ಯಕ್ತಿಗಳು. ಅವ್ರನ್ನ ಇವರು ಧರ್ಮಸ್ಥಳದ ಪ್ರಭಾವಿಗಳು ತಮ್ಮ ಇದ್ರ ಸಲುವಾಗಿ ರಕ್ಷಣೆಗೋಸ್ಕರ ಅವ್ರನ್ನ ಎಳೆದು ತರ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಹಾರ್ಷಾಗಿ ಬಿಹೇವ್ ಮಾಡಿಲ್ಲ ಅಥವಾ ಯಾವತ್ತಿಗೂ ಕೂಡ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ, ನಾವು ಮಾಡಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ, ನೋಡಿ ಅಂಥಲ್ಲಿ ಏನೋ ಬೇರೆ ನಡೆದಿದೆ, ನನಗೆ ಗೊತ್ತೇ ಇಲ್ಲ, ನಾವು ಅವ್ರಿಗೆ ಬೆದರಿಕೆ ಹಾಕಿದ್ದೀವಿ ಅಂತೆ, ಆಮೇಲೆ ಅರ್ಜಿ ಹಾಕಿದ್ದೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆನಂತರ ಇದೆಲ್ಲ ಸುಳ್ಳಣ್ಣ ಇದು ಅಂತ ನನ್ನ ಮುಂದೆ ಹೇಳ್ತಾನೆ, ಇದೆಲ್ಲ ಸುಳ್ಳು ಹೇಳೋಕ್ಕೆ ಕೊಡ್ತಾ ಇದ್ದಾರೆ ಅಂಥೇಳಿ ಅವರ ಇನ್ನೊಬ್ಬ ಸಂಬಂಧಿಕ ಅವ್ರ ಬಗ್ಗೆ ಅರ್ಜಿ ರಿಟ್ ಪಿಟಿಷನಲ್ಲಿ ಕೂಡ ಉಲ್ಲೇಖ ಇದೆ. ಅವರು ಹೇಳ್ತಾರೆ, ಅಣ್ಣ ಇದರಲ್ಲಿ ಆ ಥರ ಎಲ್ಲ ಸುಳ್ಳು ಹೇಳಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ ಆಡಿಯೋವನ್ನು ಕೂಡ ನಾನು ಈಗ ಪಬ್ಲಿಕ್ ಡಾಗ್ಮನಲ್ಲಿ ಬಿಡ್ತಾ ಇದ್ದೇನೆ. ಯಾಕಂದರೆ ಸತ್ಯ ಏನನ್ನೋದು ಜನಕ್ಕೆ ಗೊತ್ತಾಗಬೇಕು. ಇವರು ಬರೀ ಹಾಗೆ ಸುಳ್ಳು ಹೇಳಿ ಪ್ರಕರಣವನ್ನು ಯಾವ ರೀತಿ ತಿರುಗಿಸ್ತಾ ಇದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಾಗಲಿ, SITಗೂ ಕೂಡ ಗೊತ್ತಾಗಲಿ, ಸರ್ಕಾರಕ್ಕೂ ಕೂಡ ಗೊತ್ತಾಗಲಿ. ನಾವು ಯಾರಿಗೂ ಕೂಡ ಬೆದರಿಕೆ ಅಂತ ಕೊಡುವಂಥ ವ್ಯಕ್ತಿಗಳು ನಾವಲ್ಲ. ಅದರಲ್ಲಿ ಅವರು ಹೆಂಡತಿಗೆ ಬೆದರಿಕೆ ಕೊಟ್ಟುವಂತೆ ಆ ಥರ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಈ ಆಡಿಯೋನ ಕೇಳಿಸಿದರೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಇದು ಬೆದರಿಕೆ ಕರೆನೋ ಅಥವಾ ಆತ್ಮೀಯ ಸಂಭಾಷಣೆನೋ. ನೀವೇ ತೀರ್ಮಾನ ಮಾಡಿ. ನಮಸ್ತೆ. ಹಲೋ ಅಣ್ಣ ಹೇಳಿ. ನಮಸ್ತೆ ರವಿ, ಆರಾಮಿದ್ದೀರಿ? ಅಣ್ಣ ಚೆನ್ನಾಗಿದ್ರಣ್ಣ ನೀವು? ನೋಡಪ್ಪ, ನೀವು ಆರಾಮಿದ್ದೀರಲ್ಲ? ಹಾಂ ಚೆನ್ನಾಗಿದ್ದೀನಿ. ಮತ್ತೆ ಏನು ನಡೀತಾವ್ರಿ? ಎಲ್ಲಿ ಮದ್ದೂರಲ್ಲಿ ಇದ್ದೀರಾ? ಊರಲ್ಲಿ ಇಲ್ಲ ಅಣ್ಣ, ಇದರಲ್ಲಿ ಇದ್ದೆ ಅಣ್ಣ, ಒಂಚೂರು ಹಲಗೂರು ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀರಾ? ಹ್ಞೂ ಅಣ್ಣ, ಕೆಲಸದಕ್ಕೆ ಹಲಗೂರು. ಏನು TV ನೋಡಿದ್ರಾ? ಹೌದಣ್ಣ, ಅದೇನತ್ರ ರಿಟರ್ನ್ ಹಂಗೆ ಅಂತಂದ್ರು ನಮ್ಮ ಮನೆಯವ್ರು ಏನೇನೋ ಚಾನಲ್ ಇದು ಮಾಡ್ತಾವ್ರೆ ಅಂತ. ಹಾಂ, ಅದು ಏನದು ಹಂಗ್ಯಾಕೆ? ಏನೋ ಗೊತ್ತಿಲ್ಲ ಅಣ್ಣ ನನಗೂ. ನಿಮ್ಮನ್ನೇನಾದ್ರು ಕೇಳಿದ್ರೆ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರಾ? ಇಲ್ಲ ಅಣ್ಣ, ಫೋನ್ ಏನೋ ಮಾಡ್ತಾರಣ್ಣ. ನನಗೆ ಏನು ಬೇಜಾರಾಗಿದ್ದು ಗೊತ್ತಾ? ಅದರಲ್ಲಿ ಯಾರ ಪುರುಷೋತ್ತಮ ಅವ್ರಿಗೆ ಪಾಪ ಎಷ್ಟು ಚೆನ್ನಾಗಿ ಅಣ್ಣತಮ್ಮರಿಗೆ ಇವನು ಚಿನ್ನಯ್ಯನಿಗೂ ಎಷ್ಟು ಚೆನ್ನಾಗಿ ನೋಡಿಕೊಂಡು ಇದನ್ನು ಮಾಡಿ, ಆಮೇಲೆ ಯಾರು ಪುರುಷೋತ್ತಮ ಮತ್ತು ನಿಮ್ಮದು ಹಾಕಿದ್ದಾರೆ ಅದರಲ್ಲಿ, ನಿಮಗೆ ಹೆದರಿಕೆ ಹಾಕಿದೆ ಅಂತೇಳಿ.
ಈ ಸ್ಟೇಟ್ಮೆಂಟ್ ಇದ್ರ ಕೋರ್ಟಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಕರ್ಸಿದ್ರ ಇಲ್ಲಲ್ಲ? ಹಲೋ ಹಲೋ. ಅಣ್ಣ ನಮಸ್ತೆ. ಹಾ ನಮಸ್ತೆ ಬಿ, ಚೆನ್ನಾಗಿದೆ ಬಿ. ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಹ್ಮ್ ಹಾ ಆರಾಮಾಗಿದ್ದೀನಿ ಬಿ. ಹಾ ಆರಾಮ್. ಮತ್ತೆ ಫೋನ್ ಇಲ್ಲ ಏನಿಲ್ಲ, ಸುಮಾರು ದಿನ ಆಯ್ತು. ಬಿ ಚೆನ್ನಾಗಿ ಬಿಸಿ ಇದೆ. ಹಾ ಹಾ ಆಮೇಲೆ ಆರಾಮ, ಮನೆಯಲ್ಲ ಚೆನ್ನಾಗಿದಾರಾ? ಮನೆಯೆಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಅಲ್ಲಿ? ಎಲ್ಲಾ ಚೆನ್ನಾಗಿದಾರೆ ಬಿ. ಅದು ನಿಮ್ಗೆ ಕಳ್ಸಿದ್ನಲ್ಲ ಒಬ್ರು ಯೂಟ್ಯೂಬರ್ ಅಂತ. ಹಾ ಬಿ, ಅವರು ನನಗೂ ಗೊತ್ತಿಲ್ಲ ಯಾರಂತ. ನೋಡ್ತೀನಿ ಬಿ, ವಿಚಾರಿಸ್ತೀನಿ. ಯಾರೋ ಗೊತ್ತಾದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಹೌದು, ಅವರು ಮದ್ದೂರವ್ರೆ. ಅವ್ರದ್ದು ನಂಬರ್ ಬೇಕಿತ್ತು. ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವ್ರಿಗೆ ಕೇಳ್ಬೇಕಿತ್ತು, ಅವರು ಅದ್ರ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡ್ತಾರೆ. ಹಂಗಾಗಿ ಅವ್ರದ್ದು ಒಂದು ನಿಮ್ಮೂರೇ ಅಲ್ಲ ಅಂತ, ಹಂಗಾಗಿ ಮಾಡ್ದೆ ನಾನು. ಮದ್ದೂರಲ್ಲಿ ಯಾರು ಗೊತ್ತಿಲ್ಲ. ಹೌದಾ, ಸರಿ ಬಿ, ಆಯ್ತು. ಏನಾರು ಗೊತ್ತಾ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ಮತ್ತೆ ಇದು ನೋಡಿದ್ರ ಊಟ ಆಯ್ತಾ ಬಿ? ಊಟ ಮಾಡ್ಬೇಕಣ್ಣ. ತಿರ್ಗಾ ಇಲ್ಲ ಬಿ, ನೋಡ್ತಾ ಇಲ್ಲ. ಹೌದು, ಏನಾಯ್ತು ಅಂದ್ಬಿಟ್ಟೆ. ಅದೇ ನ್ಯೂಸ್ ಅಲ್ಲಿ ಎಲ್ಲ ಇವರು ಚಿನ್ನೆ ಅವರು ಇವ್ರ ವಿರುದ್ಧ ಏನದು ಇವರು ನನಗೆ ಎದುರಿಸಿದ್ರು, ಅದು ಇದು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಬರ್ತಾ ಇತ್ತು. ರಿಟ್ ಪಿಟಿಷನ್ ಹಾಕಿದಾರಂತ ಹೈಕೋರ್ಟಿಗೆ. ಗೊತ್ತಾ ಅದು ವಿಷಯ? ಇಲ್ಲ ಬೇ, ನಾನು ನೋಡ್ತಾ ಇಲ್ಲ, ಟಿವಿನೂ ನೋಡ್ತಾ ಇಲ್ಲ, ಫೋನಲ್ಲಿ ಬರ್ತಾ ಇಲ್ಲ. ಆಗ ನೋಡ್ತಾ ಇದ್ದೆ. ಹಾ ಹಾ ಏನಾಯ್ತು ಗೊತ್ತಿಲ್ಲ ಬೇ, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹೌದಾ?